ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನೀವು ಆಲ್ರೆಡಿ ತಮ್ಬ್ಲೈನಲ್ಲಿ ನೋಡಿರ್ತೀರ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ನಾನು ನನ್ನ ಹಸ್ಬೆಂಡ್, ನನ್ನ ಮಕ್ಕಳಿಬ್ಬರು ಮತ್ತು ಇನ್ನು ಒಂದು ಫ್ಯಾಮಿಲಿ ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಎಲ್ಲರೂ ಸೇರಿ ಕುಂಭಮೇಳ ಹೋಗ್ತಾ ಇದ್ದೀವಿ. ಐ ಮೀನ್ ಪ್ರಯಾಗ್ರಾಜ್, ಕಾಶಿ, ಅಯೋಧ್ಯೆ ಆ್ಯಂಡ್ ನಿಯರ್ ಯಾವುದಾದ್ರು ಪ್ಲೇಸ್ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವು ಇವಾಗ ಫಸ್ಟು ವಾರಣಾಸಿ ಅಂದರೆ ಕಾಶಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಹೊರಟಿದ್ದು ಫ್ರೈಡೇ 14th ಫೆಬ್ರವರಿ 14 ನೈಟು ಹೊರಡ್ತಾ ಇದ್ದೀವಿ. ಇವಾಗ ರಾಜೇಶ್ ಅವ್ರ ಫ್ರೆಂಡ್ ಫ್ಯಾಮಿಲಿನ ಪಿಕ್ ಮಾಡೋಕ್ಕೆ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಅವ್ರನ್ನ ಪಿಕ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ಸ್. ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಓಹೋ 1 2 3 4. ಹಾಯ್. ವಾಟ್? ವೈ ಪ್ಲೀಸ್? ವೈ ಆರ್ ಆಸ್ಕಿಂಗ್ ಪ್ಲೀಸ್? ಹಾಂ, ನಾವು ಲಗೇಜ್ನ ನಮ್ಮ ಮನೆ ಹತ್ರನೇ ಹಾಕ್ಕೊಂಡಿಲ್ಲ, ಯಾಕಂದರೆ ಈಗ ಅವ್ರದ್ದು ತುಂಬ ಲಗೇಜಸ್ ಇರುತ್ತಲ್ಲ. ಸೊ ಬಂದು ಅವ್ರ ಮನೆ ಹತ್ರ ಎಲ್ಲನೂ ಆರ್ಗನೈಸ್ ಮಾಡಿ ಆಮೇಲಿಂದ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ಅವ್ರ ಲಗೇಜು ನಮ್ಮ ಲಗೇಜು ಎಲ್ಲನೂ ಶಿಫ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಂದರೆ ನಾವು ಅಲ್ಲೇ ಕುಕ್ಕಿಂಗ್ ಮಾಡ್ಕೊಳ್ಳೋಣ, ತುಂಬ ದಿನ ಇರುತ್ತಲ್ವ. ಆ್ಯಂಡ್ ಅಲ್ಲಿ ಸ್ವಲ್ಪ ಫುಡ್ಡೆಲ್ಲ ಅಡ್ಜಸ್ಟ್ ಆಗೋವರೆಗೂ ಅಂತೇಳಿ ನಾವು ಏನೇನು ಬೇಕು ಐಟಮ್ಸು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಪಾತ್ರೆಗಳು, ರೇಷನ್ಸ್ ಎಲ್ಲ ತೊಗೊಂಡಿದ್ವಿ. ಎಲ್ಲ ತೊಗೊಂಡು ಈ ಕಾರಲ್ಲೇ ಆಲ್ಮೋಸ್ಟ್ ನಮ್ಮದೊಂದು 4 ಬ್ಯಾಗ್ಸ್, ಅವ್ರದ್ದೊಂದು 4 ಬ್ಯಾಗ್ಸು, ರೇಷನ್ಸು, ಬೆಡ್ಶೀಟ್ಸು, ಆಮೇಲಿಂದ ನಾವು ಟೆಂಟು ಸಹ ತೊಗೊಂಡು ಹೋಗಿದ್ವಿ, ಕ್ಯಾಂಪಿಂಗ್ ಟೆಂಟ್ಸು ಎಲ್ಲನೂ ಏನೇನು ಬೇಕು ಎಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಮೈನ್ ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತೇಳಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಫೆಬ್ರವರಿ 14 ಆ್ಯಂಡ್ ಒಂದು ಆಲ್ಮೋಸ್ಟ್ ಒಂದು 9:30 10 o'clock ಆಯಿತು ಹೊರಡ್ತಾ ಇದ್ದೀವಿ. 11:33 ಇವಾಗ ಹೈವೇಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಹಾಯ್ ಮಾಡು. ಹೊರಡೋಣ. ಟೈಮ್ ಇವಾಗ ಟೈಮ್ ಎಷ್ಟ್ರಿ? 12:20 ಆಗಿದೆ. ಹೈದ್ರಾಬಾದ್ ಬಿಟ್ಟು ಬಂದು ಮುಂದೆ ಬಂದ್ವಿ. ತುಂಬ ಮುಂದೆ ಬಂದು ತೆಲಂಗಾಣ, ಐ ಥಿಂಕ್ ತೆಲಂಗಾಣ ಅನಿಸುತ್ತೆ. ನೋಡಿ ಇಲ್ಲಿ ಯಾವ ಏರಿಯಾ ಅಂತಲೂ ಗೊತ್ತಾಗ್ತಾಯಿಲ್ಲ. ಸೊ ಹೈವೇಲಿ ಹೋಟೆಲ್ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ವಾಶ್ರೂಮಿಗೆ ಅಂತ ನಿಲ್ಲಿಸಿದ್ವಿ. ಒಂಚೂರು ಚೆನ್ನಾಗಿಲ್ಲ ಫ್ರೆಂಡ್ಸ್. ಇದಂತೂ ಏನೋ ಒಂದು ದೋಸೆ ತಿನ್ಕೊಂಡು ಹೊರಡ್ತಾ ಇದ್ವಿ. ಯಾರೋ ಒಬ್ರು ತಿಂದ್ರು. ಬಾಬು ದೋಸೆ ತಿಂತೀಯಾ? ಚೆನ್ನಾಗಿಲ್ವಾ? ಇಲ್ಲ, ಬೆಟ್ಟದ ಮೇಲೆ ಮಾಡಿರೋದು, ಮಣ್ಣು ತುಂಬಿಲ್ಲ. ಇಲ್ಲ ಅರ್ಧ ಬೆಟ್ಟ ಇದೆ ಅದ್ರ ಮೇಲೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2:30 3 o'clock ಆಯಿತು. ಇನ್ನೇನು ಮಕ್ಕಳಿಗೆಲ್ಲ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಹೋಟೆಲೆಲ್ಲ ನಾವು ತಿನ್ನೋಕ್ಕೆ ಹೋಗಲಿಲ್ಲ. ಒಂದು ಒಳ್ಳೆ ಪ್ಲೇಸ್ ನೋಡ್ತಾ ಇದ್ವಿ, ಕುಕ್ಕಿಂಗ್ ಮಾಡಿಕೊಂಡು ತಿನ್ನೋಣ ಅಂತೇಳಿ. ಆಯಿತು ಅಂತೇಳಿ ಒಂದು ಒಳ್ಳೆ ಪ್ಲೇಸ್ ಸಿಕ್ತು. ಅಲ್ಲಿ ನಾವು ಕಾರ್ ಸ್ಟಾಪ್ ಮಾಡಿ ಇವಾಗ ಏನು ಬೇಕು ನಾವು ಅರ್ಜೆಂಟಾಗಿ ಒಂದು ಚಿತ್ರಾನ್ನ ಅಥವಾ ಒಂದು ಪುಳಿಯೋಗರೆ ಒಂದು ರೈಸ್ ಬಾತ್ ಆ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತಲೇ ಮೈಂಡ್ಸೆಟ್ ಮಾಡ್ಕೊಂಡಿದ್ದು. ಸೊ ಇವಾಗ ಚಿತ್ರಾನ್ನ ಏನೇನು ಬೇಕು ಚಿತ್ರಾನ್ನಕ್ಕೆಲ್ಲ ಲತಾ ಅವ್ರು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ನಾನು
ಅದನ್ನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇಬ್ಬರೂ ಹಾಗೆ ಮಾಡಿದ್ದು. ಫುಲ್ ನಾವು ಟ್ರಿಪ್ ಮುಗಿಸ್ಕೊಂಡು ಬರೋ ತನಕನೂ ಅವ್ರು ಏನೇನಿದೆ ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು ಹಚ್ಚಿ ಕೊಡ್ತಾಯಿದ್ರು. ಆ್ಯಂಡ್ ನಾನು ಏನಿದ್ರು ಕುಕ್ಕಿಂಗ್ ಎಲ್ಲ ನಾನು ಮಾಡ್ತಾಯಿದ್ದೆ. ರಾಜೇಶ್ ಅವರು ಮತ್ತು ಅಣ್ಣ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಕಾರಲ್ಲಿ ಕೂತು ಪಾಪ ಬೇಜಾರಾಗಿದೆ. ಸ್ವಲ್ಪ ಅವ್ರನ್ನ ಫ್ರೀಯಾಗಿ ಆಟ ಆಡಲಿ ಅಂತ ಹೇಳಿ ಬಿಟ್ಟಿದ್ದೀವಿ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇವನ್ ನಾವು ಫ್ರೂಟ್ಸು ತೊಗೊಂಡೋಗಿದ್ವಿ. ಹೀಟ್ ಆದರೆ ಅಥವಾ ಕಂಟಿನ್ಯೂಸ್ ಜರ್ನಿ ಇರುತ್ತೆ, ಅಥವಾ ನಾವೇನಾದರೂ ಟ್ರಾಫಿಕ್ ಜಾಮಲ್ಲಿ ಏನಾದರೂ ನಾವು ಸಿಗಾಕೊಂಡ್ರೆ ಇರಲಿ ಏನಾದರೂ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತೇಳಿ ನಾವು ಅದನ್ನು ತೊಗೊಂಡಿದ್ವಿ. ಸೊ ಮಕ್ಳಿಗೆ ಏನಾದರೂ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫ್ರೂಟ್ಸ್ ಕಟ್ ಮಾಡಿಕೊಡ್ತಾಯಿದ್ದೀನಿ. ಆ್ಯಂಡ್ ಅಡುಗೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡು ನಾವೀಗ ತಿಂದ್ಕೊಂಡು ಮತ್ತೆ ನೈಟ್ಗೆ ಏನು ಬೇಕು ತೊಗೊಂಡು ಇವಾಗ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗೈತಾ ಬೆಟ್ಟ? ಚೆನ್ನಾಗಿದ್ಯಾ? ನಾ ಮಾಡಿರೋದು ನಿಮ್ಮ ಅಮ್ಮ ಮಾಡಿರೋದೆಲ್ಲ. ಚಿತ್ರಾನ್ನ ಮಾಡ್ತಾಯಿದ್ದೀವಿ. ಅಲ್ಲಿ ಅವರು, ಇಲ್ಲಿ ಮಕ್ಕಳು, ಅಲ್ಲಿ ಅವರು ಬಾತ್ರೂಮ್ ಹೋಗಿಸ್ತಾ ಇದ್ದಾರೆ, ಇಲ್ಲಿ ರೈಸ್ ಆಗ್ತಾ ಇದೆ. ಆಮೇಲೆ ವೈಟಿಂಗ್ ಏನು ಡಿಕ್ಕಿಲಿ ಕೂತಿದ್ದಾರೆ. ನಾನು ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ದೆ. ಅದನ್ನು ನಾವು ಅಲ್ಲಿ ಲಂಚ್ ಥರ ರೈಸ್ ಮಾಡ್ಕೊಂಡು ಪುಳಿಯೋಗರೆ ಕಲಿಸ್ಕೊಂಡು ತಿಂದ್ವಿ. ಮತ್ತು ಚಿತ್ರಾನ್ನನೂ ಮಾಡಿ ಎತ್ತಿಟ್ಕೊಂಡೆ. ನೈಟ್ಗಾಗುತ್ತೆ, ನೈಟ್ ಮತ್ತೆ ಕುಕ್ಕಿಂಗ್ ಎಲ್ಲ ಇಳ್ಸೋಕ್ಕಾಗಲ್ಲ. ಮಾಡಿ ಗೊಜ್ಜಿಟ್ಕೊಂಡು ಅನ್ನ ಮಾಡ್ಕೊಳ್ಳೋಣ ಅಂತೇಳಿ ಗೊಜ್ಜು ಮಾಡಿಕೊಂಡು ಇವಾಗ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಆಗಿದೆ. ಆಯಿತು, ಆಲ್ಮೋಸ್ಟ್ ಒಂದು ಕಂಟಿನ್ಯೂಸ್ ಆಗಿ ಬಂದ್ವಿ. ಒಂದು 8:30 ಅಷ್ಟೊತ್ತಿಗೆ ನಾವೊಂದು ಡಾಬಾ ಹತ್ರ ಸ್ಟಾಪ್ ಮಾಡಿದ್ವಿ, ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಸೋಣ ಅಂತೇಳಿ. ಸೊ ಇಲ್ಲಿ ಜಾಸ್ತಿ ನೋಡಿ ಗೊತ್ತಲ್ಲ, ನಾರ್ದಲ್ಲೆಲ್ಲ ಪಾವ್ ಭಾಜಿ ಅಥವಾ ಸಮೋಸ ಆ ಥರ. ಸಮೋಸ ಮಾತ್ರ ನಮ್ಗೆ ಅಲ್ಲಿ ಸಿಕ್ಕಿದ್ದು. ಯಾಕಂದರೆ ನೋಡಿ ಆಲ್ರೆಡಿ ಎಷ್ಟೊಂದು ವೆಹಿಕಲ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಪ್ರಯಾಗ್ರಾಜ್ಗೆ ಹೋಗೋರೇ ಅಲ್ಲೆಲ್ಲ ಇದ್ದಿದ್ದು. ಎಲ್ಲ ಎಷ್ಟೊಂದು ವೆಹಿಕಲ್ಸ್ ಇಲ್ಲ, ಪರವಾಗಿಲ್ಲ, ದೊಡ್ಡ ವೆಹಿಕಲ್ಸ್. ಹುಡುಗ ಹೇಳ್ತಾನೆ ಏನು ಅದರಿಂದ ರಾಡಿ ಇಟ್ಕೊಂಡು ಲೆಫ್ಟ್ ಬರ್ತಾನೆ ಅಷ್ಟೇ. ಹಿಮಾನಿ ಹೇಗಿದೆ ಕವಿ? ಹೆಂಗೈತವ? ಬೆಳದಿಂಗಳ ಊಟ. ನೈಟ್ ಒಂದು 11:30 ಆಗಿತ್ತು. ನಾವಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ. ಆಲ್ರೆಡಿ ನಿಮ್ಗೆ ಹೇಳಿದ್ದೇನೋ ಚಿತ್ರಾನ್ನದ್ದು ಗೊಜ್ಜೆಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೆ ಅಂತ. ಸೊ ಅದಕ್ಕೇ ರೈಸ್ ಮಾಡಿಕೊಂಡು ಈಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ಸ್ ನಮ್ಮದು. ಇವತ್ತು ಸಂಡೇ ಮಾರ್ನಿಂಗು. ನಾವು ಫ್ರೈಡೇ ಆಯಿತು, ಸ್ಯಾಟರ್ಡೇ ನಾವು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು. ಇವತ್ತು ಸಂಡೇ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡಿಕೊಂಡು ಉಪ್ಪಿಟ್ಟು ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ಸ್. ಏನು ಮಾಡ್ತಾಯಿದ್ಯಾ ಸದ್ವಿಕ್? ಅಡುಗೆ ಮಾಡ್ತಾಯಿದ್ಯಾ ನೀನು? ಬರೀ ಬ್ರಷ್ ಮಾಡ್ತಾಯಿದ್ಯಾ? ಬ್ರೇಕ್ಫಾಸ್ಟ್ 10 o'clock ಆಗಿದೆ. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ ಇವಾಗ. ಏನು ಬ್ರೇಕ್ಫಾಸ್ಟ್? ಸರಿಯಾಗಿ ಇಕ್ಕ ಕರಿ ಅವಳ ಹೊರಗಡೆಗೆ. ಹಿಮಾನಿ ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಬೆಟ್ಟ ಏನು ಮಾಡ್ತಾ ಇದೆಯಾ? ಆಟ ಆಡ್ತಾ ಇದೆಯಾ? ಆಯ್ತು, ಅಲ್ಬಾ ಅದಕ್ಕೆ ಅಲ್ಲಿ ಬನ್ನಿ.
ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ಹೇಳಿ ಉಪ್ಪಿಟ್ಟೆಲ್ಲ ಮಾಡಿದ್ವಿ. ಮಾಡಿ ಅಲ್ಲೇ ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ. ಬೇಗ ಬೇಗ ಎಲ್ಲ ಫಿನಿಷ್ ಮಾಡಿ ನಮಗೆ ಇನ್ನೊಂದು ಸ್ವಲ್ಪ ಹತ್ರ ಇತ್ತು, ಬೇಗ ಹೋಗಿ ರೀಚ್ ಆಗೋಣ. ಆ್ಯಕ್ಚುಲಿ ಸಂಡೇ ಒಟ್ನಲ್ಲಿ ನಾವಿವತ್ತು ದರ್ಶನ ಮಾಡಬೇಕು ಕಾಶಿಲಿ ಅಂತ ಹೇಳ್ಕೊಂಡಿದ್ದೀವಿ. ಸೊ ಬನ್ನಿ, ಹೇಗಿದೆ ಕಾಶಿ, ರಶ್ ಇದೆಯಾ, ಫ್ರೀ ಇದೆಯಾ ಅಂತ ನೋಡೋಣ. ಈಗ ನಾವು ವಾರಣಾಸಿ ಕಾಶಿ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನಾವು ರೀಚ್ ಆದ ತಕ್ಷಣ, ಇದು ಸ್ಟಾರ್ಟು ವಾರಣಾಸಿ ಎಂಟರ್ ಆದ ತಕ್ಷಣ ಸ್ವಲ್ಪ ಅಲ್ಲಿ ರೋಡು ತುಂಬ ಚಿಕ್ಕದಾಗಿದೆ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಸೊ ಸ್ವಲ್ಪ ನಮಗೆ ಅಲ್ಲಿ ಜಾಮ್ ಅಂತ ಅನ್ನಿಸ್ತು. ಫುಲ್ಲು ಜಾಮ್ ಆಗಿದೆ ನೋಡಿ. ಬಟ್ ನಾವು ಅಲ್ಲಿ ಆಲ್ಮೋಸ್ಟ್ ತುಂಬಾ ವೆಯ್ಟ್ ಮಾಡಿದ್ವಿ. 1.5 to 2 hours ನಾವು ಅಲ್ಲೇ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಾದ್ಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು. ಕ್ಲಿಯರ್ ಆದ ತಕ್ಷಣ ಹೊರಡ್ತಾ ಇದ್ವಿ. ಹಲೋ ಗಾಯ್ಸ್, ಈಗ ಎಲ್ಲ ಫ್ರೀ ಆಗ್ತಿದೆ. ಆಮೇಲೆ ಹೋಗಿ ತರ್ತೀವಿ. ವಾರಣಾಸಿ ಕಾಶಿಲಿದ್ದೀವಿ. ಕಾಶಿಗೆ ಬಂದ್ವಿ. ಅಷ್ಟೊಂದೇ ನಮಗೇನು ಟ್ರಾಫಿಕ್ ಇಲ್ಲ ನೋಡಿ, ಇಷ್ಟೇ ಇರೋದು. ಬಟ್ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಇಲ್ಲೇ ಹೇಳಿದ್ದಾರೆ. ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಿದ್ದೀವಿ. ಆಲ್ಮೋಸ್ಟ್ ಇಷ್ಟೇ ಇರೋದು. ಆ್ಯಕ್ಚುಲಿ ನಾವು ಫ್ರೈಡೇ ನೈಟ್ 10 o'clock ಬ್ಯಾಂಗ್ಳೂರು ಬಿಟ್ಟಿದ್ದು. ಇವಾಗ ನಾವು ವಾರಣಾಸಿಗೆ ರೀಚ್ ಆಗಿದ್ದೀವಿ. ಇವಾಗ ಸಂಡೇ ಟೈಮ್ ಬಂದು 6 o'clock ಆಗಿದೆ. ಇವಾಗ ಬಂದು ರೀಚ್ ಆಗಿದ್ದೀವಿ. ನೋಡೋಣ ಒಳಗಡೆ ಎಲ್ಲ ಎಷ್ಟು ರಶ್ ಇದ್ದಾರೆ ನೋಡೋಣ. ಕರ್ಕೊಂಡು ಹೋಗ್ತೀವಿ. ಇಲ್ಲಿಂದ ನಮಗೆ 3 kilometers ವಾಕಬಲ್ ಇದೆ. ಬಟ್ ಲಗೇಜ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಆಟೋ ಗಿಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಬನ್ನಿ. ಅಲ್ಲಿಂದ ಎಷ್ಟಿದೆ ಅಷ್ಟೇ ವೆಹಿಕಲ್ಸು. ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಮಾಡಿದಾರೋ ಗೊತ್ತಿಲ್ಲ, ನೋಡಬೇಕು. ನಮ್ಮ ಪಾರ್ಕಿಂಗಿಂದ ನಾವು ಕಾಶಿಗೆ ಅಂದರೆ 3 kilometers ಇದೆ. ಬೈ ವಾಕ್ ಅಂತೂ ಹೋಗೋದಕ್ಕಾಗಲ್ಲ. ಸೊ ಆಟೋನೆಲ್ಲ ವಿಚಾರಿಸ್ತಾ ಇದ್ದೀವಿ. ಅಲ್ಲಿ ಪೊಲೀಸವರೆಲ್ಲ ಬಿಡ್ತಾ ಇರಲಿಲ್ಲ, ಕ್ರೌಡ್ ಇದೆ ಅಂತ ಹೇಳಿ. ಆಟೋದವರು ಬರ್ತಾ ಇರಲಿಲ್ಲ, ಬರಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾವು ಒಂದಷ್ಟು ಕೇಳಿದ್ವಿ, ಬರಲಿಲ್ಲ. ಸೊ ಆಮೇಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋದ್ಮೇಲೆ ಅಲ್ಲಿ ನಮಗೆ ಯಾವುದೋ ಒಂದು ಆಟೋ ಸಿಕ್ತು. ಸೊ ಆಟೋ ಹೊತ್ಕೊಂಡು ಇವಾಗ ಕಾಶಿಗೆ ರೈಟ್. ಎಲ್ಲ ಉಗಿದ್ಬಿಡ್ತು. सद्विक हाय गाइस, चलेंगे भैया? हाँ भैया. ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. कितना बहुत चल रहा है. और बनाते से फैसिलिटी देखना. ಇಲ್ಲಿ ನಿಂತ್ಕೊಂತಾನೆ ಆರತಿ ಮಾಡೋದು ಅವರು. ನಿಧಾನ ಕರ್ಕೊಂಡು ಮನಿ ಕರ್ಕೊಂಡು ಸ್ಲಿಪ್ಪರ್ ಬಿಡಿ. ಒದ್ದೆ ಮಾಡ್ಬಿಟ್ಬಿಡ್ತೀರಾ?
ನಿಧಾನ ಕೈ ಹಿಡ್ಕೊಳ್ರಿ ಹೇಳ್ದು ಬಾರ ಪರಿ एक माला मुला लियो हम भी चढ़ा देंगे राजू परी माला नींद परी परी राजू परी परी ऐसे कर रहा है मत कर कोई नहीं देखा मैं कौन मेरा लिया ನಾಲ್ಕು ಆಯ್ತಾ ಇಲ್ಲ ಸ್ನಾನ ಗಂಗಾ ಸ್ನಾನ ಎಲ್ಲ ಮುಗಿಸಿದ್ವಿ. ಸ್ನಾನ ಎಲ್ಲ ಮುಗಿಸಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಡ್ರೆಸ್ ಚೇಂಜ್ಗೆ ಅಂತ ಏನು ಸಪ್ರೇಟ್ ರೂಮ್ ಇಲ್ಲ, ಅಲ್ಲೇ ಮಾಡ್ಕೋಬೋದು, ಏನಿಲ್ಲ, ಕಾಮನ್ ಅದೆಲ್ಲ. ನೆಕ್ಸ್ಟು ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಆನ್ ದ ವೇ ನೋಡಿ ಇಷ್ಟೊಂದೆಲ್ಲ ಕ್ರೌಡ್ ಇದೆ. ಆ್ಯಂಡ್ ಅಲ್ಲೆಲ್ಲ ನಾಗಸಾಧುಗಳೆಲ್ಲ ಕೂತಿದ್ದಾರೆ. ಇಲ್ಲೇ ಗಂಗಾ ಆರತಿ ಆಗೋದು, ಬಟ್ ಅವತ್ತು ಕ್ರೌಡ್ ಇದ್ದಿದ್ದರಿಂದ ಸ್ವಲ್ಪ ದಿನ ಸ್ಟಾಪ್ ಮಾಡಿದರು. ಸೊ ಗಂಗಾ ಆರತಿ ಇರಲಿಲ್ಲ. ನೆಕ್ಸ್ಟ್ ಅಲ್ಲಿ ಅಗೋರಿಗಳ ಹತ್ರ ಹೋಗಿ ಎಲ್ಲಿ ಒಂದು ಸದ್ವಿಕ ಅವನ ಜೊತೆಲಿ ಇಟ್ಕೊಂಡು ತಿನ್ನೋದು, ಹಿಂದೆ ನಿಂತ್ಕೊಂಡು ಬಾಬಾ ಹತ್ರ ಹೋಗೋಣ ನೋಡು. ನಡಿ ನಂಗೆ ಭಯ ಆಯ್ತದೆ. ನಡಿ ನೀನೇ ವಿಡಿಯೋ ಮಾಡಿ ನಂಗೆ ಭಯ ಆಗುತ್ತೆ. ಚಂದ ಅಂತ ಫೋಟೋ ತೆಗಿಯೊಳಗೆ ಬೈತಾರೆ. ನನ್ನ ಹಸ್ಬೆಂಡ್ ಮತ್ತು ಸದ್ವಿಕ್ ನಾಗಸಾಧುಗಳ ಹತ್ರ ಆಶೀರ್ವಾದ ತೊಗೊಳಕ್ಕೆ ಹೋದರು. ಬಟ್ ನನಗೆ ವೀಡಿಯೋಸ್ ಮಾಡೋಕ್ಕೆ ಭಯ ಆಗ್ತಾಯಿತ್ತು. ಇವನ್ ಅವ್ರ ಹತ್ರ ಹೋಗೋದಕ್ಕೂ ನನಗೆ ಭಯ ಆಗ್ತಾಯಿತ್ತು. ಸೊ ನಾನು ವೀಡಿಯೋ ಮಾಡಲ್ಲ ಅಂತ ಇದ್ದೆ. ಬಟ್ ಏನಂದರೆ ಇವರು ಆಶೀರ್ವಾದ ತೊಗೊಳಕ್ಕೆ ಹೋದಾಗ ಸದ್ವಿಕ್ನ ಅವ್ರು ಕರೆದು ಅವ್ರ ಸದ್ವಿಕ್ ಕೈಗೆ ರುದ್ರಾಕ್ಷಿ ಕೊಟ್ಟಿದ್ದಾರೆ. ಏನೋ ಗೊತ್ತಿಲ್ಲ, ಅದೃಷ್ಟನೋ ಏನೋ ಗೊತ್ತಿಲ್ಲ, ಒಳ್ಳೇದೋ ಏನೋ, ಬಟ್ ಅವರೇ ಕರೆದು ಏನಪ್ಪ ರುದ್ರಾಕ್ಷಿ ಕೊಟ್ಟರು. ತುಂಬಾ ಖುಷಿ ಆಯಿತು. ಅದನ್ನೇ ತೊಗೊಂಬಂದು ತೋರಿಸ್ತಾ ಇದ್ದಾರೆ ರಾಜೇಶ್ ಅವರು. ಬಟ್ ನನಗೆ ಅವ್ರು ಕೊಡೋ ಟೈಮಲ್ಲಿ ನಾನು ಹೇಳಿದೆ, ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಸೊ ವೀಡಿಯೋ ಮಾಡಲಿಲ್ಲ. ಬಟ್ ತೊಗೊಂಬಂದು ತೋರಿಸಿದ್ರು. ತುಂಬಾ ಖುಷಿ ಆಯಿತು. ಅದನ್ನು ಹಾಗೆ ಜೋಪಾನಾಗಿ ಇಟ್ಕೊಂಡಿದ್ದೀವಿ ಆ್ಯಂಡ್ ದೇವ್ರ ಮನೇಲಿ ಇಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟು ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇವಾಗ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು. ಅಲ್ಲಿ ಅಂತೂ ಹೆವಿ ಕ್ರೌಡ್ ಇದೆ. ಗೇಟ್ಸ್ ಎಲ್ಲ ಗೇಟ್ ನಂಬರ್ಸ್ ಇದೆ. ಯಾವ ಗೇಟಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ನೋಡಬೇಕು. ಸರಿ, ಈಗ ಹೋಗೋಣ ಬನ್ನಿ. ಇಮಾನೆ
ಲಕ್ಷ್ಮೀದೇವಮ್ಮ ಬೆಂಗಳೂರು, ಲಕ್ಷ್ಮೀದೇವಮ್ಮ ಬೆಂಗಳೂರು. ಅಮ್ಮ ಗೇಟ್ ನಂಬರ್ 4 ಹತ್ರ ಲಕ್ಷ್ಮೀದೇವಮ್ಮ, ಲಕ್ಷ್ಮೀದೇವಮ್ಮ ಬೆಂಗಳೂರು, ಲಕ್ಷ್ಮೀದೇವಮ್ಮ ಬೆಂಗಳೂರು. ನಿಂತ್ಕೊಳ್ಳಿ ಎಲ್ಲ. ಲಕ್ಷ್ಮೀದೇವಮ್ಮ ಬೆಂಗಳೂರು, ಲಕ್ಷ್ಮೀದೇವಮ್ಮ ಬೆಂಗಳೂರು, ಲಕ್ಷ್ಮೀದೇವಮ್ಮ ಸದ್ವಿಕ್ ಬಿಡು ಕೈ. ಲಕ್ಷ್ಮೀದೇವಮ್ಮ, ಲಕ್ಷ್ಮೀದೇವಮ್ಮ ಬೆಂಗಳೂರು. ಎಲ್ಲ ಗೊತ್ತಿಲ್ಲ, ಒಂದು ತಗೊಂಡು ಟೆಸ್ಟ್ ಮಾಡಿಸ್ತೀನಿ. ಎಲ್ಲ ಬಿದ್ದೋಯ್ತೇನೋ? ಗೋನ್ ಮೇಲೆ ತಿನ್ನಿ. ಸಿಕ್ಕಾಬಟ್ಟೆ ಕ್ಯೂ ಇದ್ರು ನಿಜ. ಗೇಟು 14, 15, 16 ತನಕ ಗೇಟ್ಸ್ ಎಲ್ಲ ಇತ್ತು. ಅಂದರೆ ಆ ಕ್ಯೂ ನಿಂತ್ಕೊಳ್ಳೋದಕ್ಕೆ ಗೇಟ್ ನಂಬರ್ 1, ಗೇಟ್ ನಂಬರ್ 2 ಆ ಥರ. ನಮಗೆ ರಾಜೇಶ್ವರ್ಗೆ ಪೊಲೀಸವ್ರು ಅಂತ ಹೇಳಿ ನಮಗೆ ಆ ಗೇಟ್ ನಂಬರ್ ಅಂದರೆ ಸ್ವಲ್ಪ ನಿಯರ್ ಇರೋದು ಕಡೆ ಬಿಟ್ಟರು ನಮಗೆ. ನಿಜ ಅದಂತೂ ಥ್ಯಾಂಕ್ ಗಾಡ್ ನಮ್ಗೆ ಅದಿಲ್ಲ ಅಂದಿದ್ರೆ ನಮ್ಗೆ ಅಲ್ಲೇ 1 ಡೇ ಫುಲ್ಲು ಆಗ್ತಾಯಿತ್ತು. ಸೊ ಅವ್ರು ಬಿಟ್ಟಿರೋದ್ರಿಂದ ನಾವು ಬೇಗ ಹೋಗಿ ದರ್ಶನ ಆಯಿತು, ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಾಯಿತು ದರ್ಶನ ಮಾತ್ರ ನಮಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಲಸ್ಸಿ ಎಲ್ಲ ತಿಂದ್ಕೊಂಡು, ಆದರೂ ನಮಗೆ ತುಂಬ ಓಡಾಡಿದ್ದೀವಿ ನಾವು ಅವತ್ತು. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸೇ ಓಡಾಡಿದ್ದೀವಿ. ಯಾಕಂದರೆ ನಾವೀಗ ಗಂಗಾ ಸ್ನಾನ ಮಾಡಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಬರೋದಕ್ಕೂ ತುಂಬಾ ಗ್ಯಾಪ್ ಇದೆ. ವಾಕಬಲ್ ಆಯಿತು ಆ್ಯಂಡ್ ಕ್ಯೂವಲ್ಲೆಲ್ಲ ನಿಂತಿದ್ವಿ, ಎಲ್ಲ ಆಗಿ ಸ್ಟ್ರೈನ್ ಆಗಿತ್ತು. ಸೊ ರಿಟರ್ನ್ ನಾವು ಆಟೋದಲ್ಲೇ ಬರ್ತಾಯಿದ್ದೀವಿ. ರಿಟರ್ನ್ ಬಂದು ಇವಾಗ ಮತ್ತೆ ನಾವು ನೈಟ್ ಜರ್ನಿ ಸ್ಟಾರ್ಟ್. ಪ್ರಯಾಗ್ರಾಜ್ಗೆ ಹೋಗಬೇಕು, ಮೀನ್ಸ್ ಕುಂಭಮೇಳ. ಫಸ್ಟ್ ಕಾಶಿಗೆ ಹೋಗೋಣ ಅಂತೇಳಿ ಕಾಶಿಗೆ ಬಂದಿದ್ವಿ. ಕಾಶಿಲಿ ಒಳ್ಳೆ ದರ್ಶನ ಆಯಿತು. ಇವಾಗ ಪ್ರಯಾಗ್ರಾಜ್ಗೆ ಹೋಗಬೇಕು, ಹೊರಡೋಣ ಪ್ರಯಾಗ್ರಾಜ್ಗೆ. ಆಟೋದು ಚಾರ್ಜರ್ ಖಾಲಿಯಾಗಿದೆ, ನಮ್ಮ ತಂದೆಗಳು ತಳ್ತಾ ಇದ್ದಾರೆ. ಪಾಪ ಬಂದ್ಬಿಟ್ಟಿದೆ. ತಾಯಿಗಳು ಕೂತಿದ್ದಾರೆ, ಹೇಳ್ತಿದ್ದಾರೆ, ತಳ್ತಿದ್ದಾರೆ. ಬಾಡಿ ಇರಬೇಕು ನೋಡಿದ್ರೆ. ಚಳಿ ನಡುತ್ತೆ. ಇಲ್ಲೊಂದು ಕೂತಿದೆ, ಇಲ್ಲೊಂದು ಸ್ವಾಮೀಜಿ, ಇಲ್ಲಿ 3 ಸ್ವಾಮೀಜಿಗಳು. ಆಗಿದೆ ಪಂಚರ್. ಇಲ್ಲ ಹಂಗೆ ಕೂತ್ಕೊಳ್ಳಿ, ಫೋರ್ಸ್ ಕೊಡಿ. ಕೂತ್ಕೊಳ್ಳಿ ಸುಮ್ಮನೆ, ಈಗ ಮುಖ ತೋರಿಸಿ. ನಮ್ದು ತಂದೆಗಳು ಅಲ್ಲಿ ನಡ್ಕೊಂಡು ಬರ್ತಿದ್ದಾರೆ. ಆ ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ಓಕೆ, ನೆಕ್ಸ್ಟ್ ಇವಾಗ ಪ್ರಯಾಗ್ರಾಜ್ಗೆ ಸ್ಟಾರ್ಟ್ಸು. ಲಗೇಜ್ ಎಲ್ಲ ತುಂಬಿದ್ದೀವಿ. ಇಲ್ಲಿಂದ ನಮಗೊಂದು 120 ಕಿಲೋಮೀಟರ್ಸ್ ಏನೋ ಇದೆಯಂತೆ. ಸೊ ಬೇಗ ಹೋಗಿ ರೀಚ್ ಆಗ್ತೀವಿ. ಪ್ರಯಾಗ್ರಾಜ್ಗೆ ಬಂದಿದ್ದೀವಿ. ಪ್ರಯಾಗ್ರಾಜ್ ಆ್ಯಕ್ಚುಲಿ ನೈಟೇ ಬಂದ್ವಿ. ನೈಟ್ ಅಂದರೆ ಒಂದು 5:30 ಆಗಿತ್ತು. ಅವಾಗ ಫುಲ್ಲು ಕತ್ಲೆ ಇತ್ತು. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಒಂದು 8 o'clock ಮತ್ತೆ ನಾವು ಕಾರಲ್ಲೇ ಮಲಗಿದ್ವಿ. ಎದ್ದು ಇಷ್ಟಿದೆ ನೋಡಿ ವೆಹಿಕಲ್ಸ್. ನೈಟ್ ಇನ್ನೂ ಸ್ವಲ್ಪ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ ವೆಹಿಕಲ್ಸ್. ಬಟ್ ಅವಾಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆ ಇದೆ ನೋಡಿ, ಅಷ್ಟೊಂದೇನಿಲ್ಲ. ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬೋಣ. ಹುಡುಗರೆಲ್ಲ ಇನ್ನೂ ಮಲಗಿದ್ದಾರೆ, ಅವರಿಬ್ಬರು ಇನ್ನೂ ಹೋಗಿದ್ದಾರೆ. ಅಯ್ಯೋ ಧೂಳು ನೋಡಿರಿ, ಧೂಳು ಯಾವ ಮಟ್ಟಿಗಿದೆ ಧೂಳು. ಕಾರ್ ಕಲರ್ಗಳೇ ಚೇಂಜ್ ಆಗಿ ಹೋಗಿದೆ. ಸೊ ಬನ್ನಿ ಇವಾಗ ಸ್ನಾನ ಮಾಡ್ಕೊಂಬರಕ್ಕೆ ಹೋಗೋಣ ಸಂಗಮ್ಗೆ. ಎಲ್ಲಿ ಹೇಗೆ ಏನು ಅಂತ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಬಂದು ನಿಂತಿದ್ದಾರೆ ಕೇಳೋಣ ಅಂದ್ರೂ ಅವ್ರು ಇಲ್ಲ. ಬಟ್ ಪ್ರಯಾಗ್ರಾಜಲ್ಲಿ ಇದ್ದೀವಿ. ಸೊ ನಡೀರಿ ಹೋಗೋಣ, ಸ್ನಾನ ಮಾಡ್ಕೊಂಡು ಬರೋಣ.